ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ಜುಲೈ ಮಂತಲ್ಲಿ ಏನೆಲ್ಲ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಿದೆ ನೋಡೋಣ. ಒಂದು ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥಿಸಿ. ಈ 2 ಕಾರ್ಡಲ್ಲಿ ಯಾವುದು ನಿಮಗೆ ಅಟ್ರಾಕ್ಟ್ ಅನ್ನಿಸ್ತೆ, ಪೈಲ್ ನಂಬರ್ 1 ಆ್ಯಂಡ್ ಪೈಲ್ ನಂಬರ್ 2. ಒಂದು ನಿಮಿಷ ಮೆಡಿಟೇಟ್ ಮಾಡಿ ಪೈಲ್ನ ಚಾಯ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಜುಲೈ ಮಂತ್ ನಿಮ್ಮ ಲೈಫಲ್ಲಿ ಏನು ಅದೃಷ್ಟ ಬರ್ತಿದೆ, ಏನು ಚೇಂಜಸ್ ಬರ್ತಿದೆ ನೋಡೋಣ. ಎಸ್, ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಪೈಲ್ ನಂಬರ್ 1 ಯಾರಿಗೊಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ಯಾರಿಗೊಂದು ಕ್ರಿಸ್ಟಲ್ನ ಚಾಯ್ಸ್ ಮಾಡಿದ್ದೀರಾ. ಎಸ್, ನಿಮಗಾಗಿ ಒಂದು ರೀಡಿಂಗ್. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ಫಾರ್ ಪೈಲ್ ನಂಬರ್ 1. ಜುಲೈ ಮಂತ್ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಬರ್ತಿದೆ ನೋಡೋಣ. ಎಸ್, ಪೈಲ್ ನಂಬರ್ 1 ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೋ ಒಂದು ಮೆಸೇಜಸ್ನ ತಿಳಿಸ್ಲಿಕ್ಕೆ ಭಗವಂತ ನಿಮಗೆ ನಿಮ್ಮ ಲೈಫಿಗೆ ಮೆಸೇಜನ್ನು ತಿಳಿಸ್ಲಿಕ್ಕೆ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ಮೆಸೇಜಸ್ ಸಿಗ್ತಿದೆ. ಯಾರು ನಿಮಗೆ ಭಿಕ್ಷುಕದವರಾಗಿರೋರು, ಭಿಕ್ಷುಕದ ರೂಪದಲ್ಲಿ ಇರುವಂತಹ ವ್ಯಕ್ತಿಗಳು ನಿಮ್ಮ ಹತ್ರ ಏನಾದರೂ ಭಿಕ್ಷೆ ಕೇಳೋ ರೀತಿ ಬಂದು ನಿಮಗೆ ಏನೋ ಒಂದು ನಿಮ್ಮ ಲೈಫಲ್ಲಿ ನಡೆಯುವಂತಹ ಘಟನೆ ಬಗ್ಗೆ, ಮುಂದಿನ ದಿನಗಳಲ್ಲಿ ನಡೆಯುವಂತಹ ಘಟನೆ ಬಗ್ಗೆ ನಿಮ್ಮ ಹತ್ರ ಒಂದು ಮೆಸೇಜನ್ನ ಹೇಳಿ ಹೋಗ್ತಿದ್ದಾರೆ. ಅದು ನಿಮ್ಗೊಂದು ರೀತಿ ಶಾಕಿಂಗ್ ಅನ್ನಿಸ್ತಿರಬಹುದು, ಅದೊಂದು ರೀತಿ ನಿಮಗೆ ಭಯ, ಆತಂಕ ಅನ್ನಿಸ್ತಿರಬಹುದು, ಅದೊಂದು ರೀತಿ ನಿಮ್ಮ ಮನಸ್ಸಿಗೆ ಏನೋ ಆಗೋಗುತ್ತಾ, ಏನಾಗುತ್ತೆ, ಏನು ಇದಕ್ಕೆ, ಯಾಕೆ ಈ ಥರ ಅವ್ರು ನಾನು ಬಂದು ಹೇಳಿದ್ದಾರೆ ಅನ್ನೋ ಒಂದು ತುಂಬಾ ಕ್ವಶನ್ ನಿಮ್ಮ ಮೈಂಡಲ್ಲಿ ಓಡಬಹುದು ಈ ಒಂದು ಮಂತ್. ಸೊ ಆ ವ್ಯಕ್ತಿಗಳು ನಿಮಗೆ ಯಾರು ಭಿಕ್ಷೆ ರೂಪದಲ್ಲಿ ಇದ್ದಾರೆ, ಆ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಬದಲಾವಣೆನ ಬರ್ತಿದೆ ಅನ್ನೋ ರೂಪನ, ನಿಮಗೆ ಆ ಒಂದು ಬರ್ತಿದೆ ಅಂತ ಹೇಳಲಿಕ್ಕೆ ನಿಮ್ಮ ಲೈಫಿಗೆ ಆ ವ್ಯಕ್ತಿಗಳು ಭಗವಂತ ನಿಮ್ಮ ಲೈಫಿಗೆ ಕಳಿಸ್ಕೊಡ್ತಿದ್ದಾರೆ. ಯಾವುದು ನಿಮ್ಮ ಸ್ಟ್ರಗಲ್ ಮಾಡ್ತಿದ್ದೀರಾ, ಯಾವುದು ನಿಮಗೆ ತುಂಬಾ ಕಷ್ಟ ಅನ್ನಿಸ್ತಿದೆ, ಆ ಕಷ್ಟದಿಂದ, ಆ ಬಂಧನದಿಂದ ನಿಮ್ಮನ್ನು ದೂರ ಮಾಡ್ತಿದ್ದಾರೆ. ಪೈಲ್ ನಂಬರ್ 1 ಯಾರಿಗಿದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನು ದಯವಿಟ್ಟು ಇಲ್ಲೇ ಬಿಟ್ಬಿಡಿ. ಆ್ಯಂಡ್ ತಾಯಿ ಚಾಮುಂಡೇಶ್ವರಿ ಅಮ್ಮನ ದರ್ಶನ ಕೂಡ ಮಾಡ್ತಿದ್ದೀರಾ, ಅಮ್ಮನ ಆಶೀರ್ವಾದ ಕೂಡ ಪಡೆದುಕೊಳ್ತಿದ್ದೀರಾ. ಈ ಒಂದು ಮಂತಲ್ಲಿ ನೀವೇನು ಹೊಸ ಕೆಲಸ ಆಗಿರಬಹುದು, ಕೆಲಸ ಪೆಂಡಿಂಗ್ ಆಗಿರಬಹುದು, ಏನು ಇನ್ಕಂಪ್ಲೀಟ್ ಆಗಿದೆ, ಅದು ತಾಯಿ ಚಾಮುಂಡೇಶ್ವರಿ ಅಮ್ಮನಿಂದ ನಿಮಗೆ ಆ ಕೆಲಸದಲ್ಲಿ ತುಂಬಾ ಅಭಿವೃದ್ಧಿನ ನೀವು ಸಡನ್ನಾಗಿ ನೋಡ್ತಿದ್ದೀರಾ. ನಿಮ್ಮ ಕುಟುಂಬದವರಿಗೂ ಅದು ಆಶ್ಚರ್ಯ ಮೂಡಿಸಬಹುದು. ಪೈಲ್ ನಂಬರ್ 1 ಲೆಟ್ಸ್ ಸಿ ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗ್ತಿದೆ ನಿಮಗಾಗಿ ಅಂತ. ಹೀಲಿಂಗ್, ಜಾಯ್. ಎಸ್, ಈ ಒಂದು ಮಂತಲ್ಲಿ ನಿಮ್ಮ ಒಂದು ಮನಸ್ಸು ಹಾಗೂ ನಿಮ್ಮ ವಾತಾವರಣ ಹಾಗೂ ನಿಮ್ಮ ಕುಟುಂಬದ ಒಂದು ಸಮಸ್ಯೆಗಳು ಎಲ್ಲವೂ ಹೀಲ್ ಆಗ್ತಿದೆ. ತುಂಬ ಆಧ್ಯಾತ್ಮಿಕದ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ತಿದ್ದೀರಾ. ನೀವು ತಿನ್ನೋ ಆಹಾರನ ಕೂಡ ಹಂಚಿ ತಿಂತಾ ಇದ್ದೀರಾ, ಹಾಗೂ ನೀವೇನು ಮಾಡ್ತಿದ್ದೀರಾ ಕೆಲಸಗಳನ್ನ ಅದನ್ನು ನಿಮ್ಮ ಕುಟುಂಬದ ಸದಸ್ಯರ ಜೊತೆ ಶೇರ್ ಮಾಡಿ ಮುಂದೆ ಹೋಗ್ತಿದ್ದೀರಾ. ಮಾತುಕತೆ ಮಾತಾಡಿ ಮುಂದೆ ಹೋಗ್ತಿದ್ದೀರಾ. ಏನೋ ಒಂದು ಹೊಸದನ್ನು ನೀವು ನಿಮ್ಮ ಲೈಫಿಗೆ ಆಹ್ವಾನ ಮಾಡ್ಕೋತಿದ್ದೀರಾ. ಆ ಹೊಸದು ನಿಮ್ಮ ಲೈಫಿಗೆ ವಿಘ್ನೇಶ್ವರ ಕಳಿಸ್ಕೊಡ್ತಿದ್ದಾರೆ, ಹಾಗೂ ಸುಬ್ರಹ್ಮಣ್ಯ ಕಳಿಸ್ಕೊಡ್ತಿದ್ದಾರೆ. ನಿಮ್ಮ ಸಿಸ್ಟರ್ ಹಾಗೂ ನಿಮ್ಮ ಬ್ರದರಿಂದ ನಿಮಗೆ ಆ ಒಂದು ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಗಳಿಂದ, ಆ ಒಂದು ವ್ಯಕ್ತಿಗಳಿಂದ ನಿಮಗೆ ಇನ್ನೊಂದೇನೋ ಮೆಸೇಜಸ್ ನಿಮಗೆ ಸಿಗ್ತದೆ. ಆ ಮೆಸೇಜಸ್ನ
ಹಾಗೂ ಅವ್ರು ಹೇಳೋ ಒಂದು ಮಾತುಗಳು ನಿಮಗೆ ನುಡಿಗಳು ತುಂಬ ಮನಸ್ಸಿಗೆ ಖುಷಿ ಕೊಡ್ತಿದೆ. ಪೈಲ್ ನಂಬರ್ 1, ನೀವು ತುಂಬ ಸೂಕ್ಷ್ಮವಾಗಿ ಒಂದು ಮಂತ್ ಗಮನ ಕೊಡ್ತಿದ್ದೀರಾ. ನಿಮ್ಮ ಕುಟುಂಬ, ನಿಮ್ಮ ರಕ್ತ ಸಂಬಂಧಿಕರು, ನಿಮ್ಮ ಫ್ರೆಂಡ್ಸ್, ನಿಮ್ಮ ಒಂದು ಕೆಲಸದ ಸರೌಂಡಿಂಗ್ ಹಾಗೂ ನೀವು ಮಾಡ್ತಿರೋ ಕೆಲಸಗಳು, ಎಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರ, ಎಲ್ಲ ಕಡೆಯೂ ನಿಮ್ಮ ಕಣ್ಣು ಹಾಗೂ ನಿಮ್ಮ ಮೈಂಡ್ ತುಂಬಾ ಕೆಲಸ ಮಾಡ್ತಿದೆ ಈ ಒಂದು ಮಂತಲ್ಲಿ. ಪೈಲ್ ನಂಬರ್ 1, ಇಲ್ಲಿ ಯಾರು ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ವ್ರತಗಳನ್ನ ಮಾಡಿದ್ದೀರಾ, ಅರ್ಕೆನ ಕಟ್ಕೊಂಡಿದ್ದೀರಾ, ಆ ಅರ್ಕೆಯ ಪ್ರಾರ್ಥನೆ ಭಗವಂತ ನಿಮಗೆ ಈಡೇರಿಸ್ಕೊಡ್ತಿದ್ದಾರೆ. ಗುಡ್ ನ್ಯೂಸ್ ನಿಮಗೆ ಸಿಗ್ತಿದೆ. ಪೈಲ್ ನಂಬರ್ 1, ಹಾಗೂ ಈ ಒಂದು ಮಂತಲ್ಲಿ ನಿಮ್ಮ ಒಂದು ಲೈಫಲ್ಲಿ ಚೇಂಜಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೊಂದು ವಿಶೇಷವಾದ ವ್ಯಕ್ತಿಯಾಗಿ ಆಗ್ತಿದ್ದೀರಾ. ಅದು ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳಿಗೆ ಕಣ್ಣು ಚುಚ್ಚುತ್ತಿದೆ. ಇನ್ನಷ್ಟು ಜನಗಳನ್ನ ಭೇಟಿ ಮಾಡ್ತಿದ್ದೀರಾ ಹಾಗೂ ಯಾವುದೋ ನಿಮ್ಮ ಮೈಂಡಲ್ಲಿ ಇದೆ ಕ್ವಶನ್, ಆ ಕ್ವಶನ್ಗೆ ಆನ್ಸರ್ ಕೂಡ ಸಿಗ್ತಿದೆ. ಹಾಗೂ ಹೊಸ ಡೋರ್ ನಿಮ್ಮ ಲೈಫಿಗೆ ಓಪನ್ ಆಗ್ತಿದೆ. ಸ್ವರ್ಗದ ಬಾಗಿಲು ನಿಮಗೆ ತೆರೀತಿದೆ. ಆ ಒಂದು ಭಗವಂತನ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಅವೆಡೆನ್ಸ್ ಕೂಡ ಬರ್ತಿದೆ ನಿಮ್ಮ ಲೈಫಲ್ಲಿ. ಹಣಕಾಸಿನ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯಾದ ನಿಮಗೆ ಈ ಹಿಂದೆ ಬ್ಯಾಕ್ ಓವರ್ ಮಂತ್ಸಲ್ಲಿ, ವೀಕ್ಸಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಆಗಿತ್ತು ಅದರಿಂದ ಕೂಡ ನಿಮಗೆ ರಿಲೀಸ್ ಆಗ್ತಿದೆ. ಒಂದು ರೀತಿ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ನಿಮ್ಮನ್ನ ದೇವರ ರೂಪದಲ್ಲಿ ನೋಡ್ತಿದ್ದಾರೆ. ಆ ಒಂದು ಮಾತುಗಳನ್ನು ಕೂಡ ನೀವು ಕೇಳ್ತಿದ್ದೀರಾ. ನೀವು ಇಡ್ತಾರೋ ಹೆಜ್ಜೆ, ನೀವು ಮಾತಾಡ್ತಿರೋ ಮಾತುಗಳು, ನೀವು ಮಾಡ್ತಿರೋ ಕೆಲಸ ಖಂಡಿತ ಭಗವಂತನಿಗೆ ಅದು ಮೆಚ್ಚುಗೆ ಆಗಿದೆ. ಹಾಗೂ ಈ ಒಂದು ಮಂತ್ ನಿಮ್ಮ ಲೈಫಲ್ಲಿ ಹೊಸ ಬಿಗಿನಿಂಗ್ನ ನೋಡೋ ಟೈಮಿಂಗ್ ಹಾಗೂ ಏನೋ ಒಂದು ಹೊಸ ಮೆಸೇಜಸ್ನ ನೀವು ರಿವೀಲ್ ಮಾಡ್ತಿದ್ದೀರಾ. ಏನೋ ಒಂದು ಹೊಸ ಕೆಲಸನ ನೀವು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಹೊಸ ದಾರಿಯಲ್ಲಿ ನಡಿಬೇಕು ಅಂದ್ಕೊಂಡಿದ್ದೀರಾ. ಹೊಸ ಬದುಕನ್ನು ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಾ. ಪೈಲ್ ನಂಬರ್ 1, ಈ ಒಂದು ಮಂತಲ್ಲಿ ಯಾರು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿ ಆಗಲಿ. ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಬದುಕಲ್ಲಿ ಸಿಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಖಂಡಿತ ನಿಮ್ಮ ಒಂದು ಶಕ್ತಿಯ ದೇವರು, ನೀವು ಯಾವ ದೇವರನ್ನು ನಂಬಿದ್ದೀರಾ ಆ ದೇವರಿಂದ ನಿಮಗೆ ತುಂಬಾ ಮೆಸೇಜಸ್ ಹಾಗೂ ಆ ದೇವರಿಂದ ನಿಮ್ಮ ಲೈಫಲ್ಲಿ ಒಂದು ಹೊಸ ಬಿಗಿನಿಂಗ್ ಶುರುವಾಗ್ತಿದೆ. ನಿಮ್ಮ ಒಂದು ಕಣ್ಣೀರು ಏನು ನೀವು ಇಷ್ಟು ದಿವಸ ನೋವನ್ನು ತಿಂದಿದ್ದೀರಾ, ಕಣ್ಣೀರು ಹಾಕಿದ್ದೀರಾ, ಅದರಿಂದ ನೀವು ಹೊರಗಡೆ ಬರಲಿಕ್ಕೆ ಅವಕಾಶ ಸಿಗ್ತಿದೆ. ಪೈಲ್ ನಂಬರ್ 1, ಒಂದು ಬ್ಯಾಲೆನ್ಸಿಂಗ್ ಆಗ್ತಿದೆ ನಿಮ್ಮ ಲೈಫಲ್ಲಿ. ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ ಒಂದು ಬ್ಯಾಲೆನ್ಸಿಂಗ್ ಬರ್ತಿದ್ದೀರಾ. ಒಂದು ಸ್ಟ್ರಾಂಗ್ ಡಿಸಿಷನ್ನ ತಗೋತಿದ್ದೀರಾ. ಯಾರು ನಿಮಗೆ ಏನಾದರೂ ಕಿವಿ ಚುಚ್ಚಿ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಸರಿಯಾದ ಪಾರ್ಟ್ನರ್ ಅಲ್ಲ, ಆ ವ್ಯಕ್ತಿಯಿಂದ ನಿಮಗೆ ತುಂಬಾ ಡಿಸಪಾಯಿಂಟ್, ಆ ವ್ಯಕ್ತಿ ಜೊತೆ ಇದ್ದರೆ ನೀವು ಚೆನ್ನಾಗಿರೋದಿಲ್ಲ, ನೀವು ಅವರ ಲೈಫ್ ಲಾಂಗ್ ನೀವು ನಿಮ್ಮ ಜೊತೆ ಇದ್ದರೆ ನೀವು ಅವ್ರ ಜೊತೆ ಚೆನ್ನಾಗಿರೋದಕ್ಕಾಗೋದಿಲ್ಲ ಅಂತ ಯಾರು ನಿಮಗೆ ಬೇಜಾರಾಗಿ ಮಾತಾಡಿದ್ದಾರೆ, ಪಾಸ್ಟ್ ಬಗ್ಗೆ ಏನು ನೀವು ಥಿಂಕ್ ಮಾಡ್ತಿದ್ದೀರಾ. ಬಟ್ ಈ ಒಂದು ಪ್ರೆಸೆಂಟ್ ಜುಲೈ ಮಂತಲ್ಲಿ ನಿಮ್ಮ ಲೈಫಲ್ಲಿ ತುಂಬಾ ನಿಮ್ಮ ಪ್ರೀತಿಯ ಜೀವನದಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಡಿಸಿಷನ್ ತಗೋತಿದ್ದೀರಾ. ಅದು ನಿಮ್ಮ ಪಾರ್ಟ್ನರ್ಗೆ ತುಂಬಾ ಸಂತೋಷ ಆಗ್ತಿದೆ ಹಾಗೂ ನಿಮ್ಮನ್ನು ಪಡೀಲಿಕ್ಕೆ ಆ ವ್ಯಕ್ತಿ ತುಂಬಾ ಲಕ್ಕಿ ಪರ್ಸನ್ ಆಗಿದ್ದಾರೆ ಕೂಡ. ಪೈಲ್ ನಂಬರ್ 1, ಎಸ್. ಎಲ್ಲಿ ಹೊಸ ಕೆಲಸಗಳನ್ನ ಮಾಡ್ತಿದ್ದೀರಾ, ಎಲ್ಲಿ ಒಳ್ಳೇದಾಗ್ತಿದೆ, ಎಲ್ಲಿ ಇನ್ನೊಬ್ರಿಗೆ ಪ್ರಶಂಸೆ ಸಿಗ್ತಿದೆ, ಅವಕಾಶ ಸಿಗ್ತಿದೆ, ಗೌರವ ಸಿಗ್ತಿದೆ, ಅಲ್ಲಿ ಯಾರಾದರೂ ಒಂದು ವ್ಯಕ್ತಿ ಅದಕ್ಕೆ ಕಲ್ಲು ಹಾಕಬೇಕು, ಅದಕ್ಕೆ ಹಾಳಾಗಬೇಕು ಅನ್ನೋ ಒಂದು ದುರ್ಬುದ್ಧಿ ಇದ್ದೇ ಇರುತ್ತೆ. ಅಂತಹ ವ್ಯಕ್ತಿಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ತಾ ಕೂತ್ಕೊಳ್ಳೋ ಈ ಒಂದು ಮಂತಲ್ಲಿ ಟೈಮಿಂಗ್ ಇಲ್ಲ. ನಿಮ್ಮ ಒಂದು ಗೋಲ್ ರೀಚ್ ಆಗೋ ಬಗ್ಗೆ ನೀವು ಹೆಚ್ಚಿನ ಗಮನ ಕೊಡ್ತಿದ್ದೀರಾ. ನಿಮ್ಮ ಒಂದು ಬೇಡದಿರೋ ನಿಮ್ಮ ಸರೌಂಡಿಂಗ್ ಏನು ಬೇಡದಿರೋ ಮಾತುಗಳು ಮಾತಾಡ್ತಿದ್ದಾರೆ. ಪೈಲ್ ನಂಬರ್ 1, ಆ ವ್ಯಕ್ತಿಗಳ ಬಗ್ಗೆ ನೀವು ಹೆಚ್ಚಾಗಿ ಗಮನ ಕೊಡ್ತಿಲ್ಲ. ಕೆಲವರಲ್ಲಿ ಇನ್ನೂ ಆ ಒಂದು ಮಾತುಗಳ ಬಗ್ಗೆ ಗಮನ ಕೊಡ್ತಿದ್ದೀರಾ. ಇನ್ನು ಕೆಲವರಲ್ಲಿ ಆ ವ್ಯಕ್ತಿ ಬಗ್ಗೆ ನೀವು ಅಷ್ಟಾಗಿ ಗಮನ ಕೊಡ್ತಿಲ್ಲ. ನಿಮ್ಮ ಹೆಜ್ಜೆ ಬಗ್ಗೆ, ನಿಮ್ಮ ಗುರಿ ಬಗ್ಗೆ ಗಮನ ಕೊಡ್ತಿದ್ದೀರಾ. ಹಾಗೂ ನಿಮ್ಮ ಒಂದು ಡ್ರೆಸ್ ಫ್ಯಾಷನ್ ಕೂಡ ಚೇಂಜಸ್ ಆಗ್ತಿದೆ. ನಿಮ್ಮ ಒಂದು
ಏನೋ ಒಂದು ಔಟ್ಲುಕ್ ತುಂಬಾ ಎಲ್ಲರಿಗೂ ಇಷ್ಟ ಆಗ್ತಿದೆ. ನೀವು ಮಾಡ್ತಿರೋ ಕೆಲಸಗಳಲ್ಲಿ ಹೆಚ್ಚಿನ ಪ್ರಗತಿನ ನೀವು ನೋಡ್ತಿದ್ದೀರಾ. ನಿಮ್ಮನ್ನು ಕೈ ಹಿಡಿದು ಮುಂದೆ ಹೋಗಲಿಕ್ಕೆ ಭಗವಂತ ದಾರಿ ತೋರಿಸ್ಕೊಡ್ತಿದ್ದಾರೆ. ಪಾಯಲ್ ನಂಬರ್ 1. ಆ್ಯಂಡ್ ಈ ಹಿಂದೆ ಯಾರು ನಿಮಗೆ ಟಾಂಟ್ ಮಾಡಿದ್ದಾರೆ, ನೋವು ಮಾಡಿದ್ದಾರೆ, ಹಿಂಸೆ ಮಾಡಿದ್ದಾರೆ, ನೆಗೆಟಿವಿಟಿ ಮಾಟ ಮಂತ್ರ ಏನು ಮಾಡಿದ್ದಾರೆ, ಆ ಒಂದು ಮಾಟ ಮಂತ್ರದಿಂದ ಹಾಗೂ ನಿಮಗೆ ಟಾಂಟ್ ಮಾಡಿರೋ ವ್ಯಕ್ತಿಯಿಂದ ನೀವು ಈ ಒಂದು ಮಂತ್ ನೀವು ತಗೊಳ್ಳೋ ಡೆಸಿಷನ್, ನೀವು ಇಡ್ತಾ ಇರುವಂತಹ ಹೆಜ್ಜೆಗಳು ತುಂಬಾ ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ನೀವು ನೋಡೋ ಟೈಮಿಂಗ್ ಬಂದಿದೆ. ಅವರಿಗೆಲ್ಲರಿಗೂ ನೀವು ಒಂದೇ ಉತ್ತರನ ಕೊಡೋಕ್ಕೆ ಆ ಒಂದು ಟೈಮಿಂಗೋಸ್ಕರ ನೀವು ಕಾಯ್ತಾ ಇದ್ದೀರಾ ಮನಸ್ಸಲ್ಲಿ. ಎಸ್, ಆಮ್ ಐ ರೈಟ್? ಖಂಡಿತ ಈ ಮೆಸೇಜ್ ನಿಮಗೆ ಯಾರಿಗೆ ತಲುಪಿದೆ, ನಾನು ಇಲ್ಲಿ ನಿಮಗೆ ಈ ಮೆಸೇಜ್ ಅನ್ವಯಿಸಿದ್ರೆ ಎಸ್ ಅಂತ ಕಾಮೆಂಟಲ್ಲಿ ಮೆಸೇಜ್ ಮಾಡಿ. ಎಸ್, ಫೈಲ್ ನಂಬರ್ 1. ಯಾರಿಗೆ ನೀವು ನಿಮ್ಮ ಮನಸ್ಸಿಗೆ ಯಾರು ಟಾಂಟ್ ಮಾಡಿದ್ದಾರೆ, ನಿಮ್ಮ ಯಶಸ್ಸಿಗೆ ಕಲ್ಲು ಹಾಕಿದ್ದಾರೆ, ನಿಮ್ಮ ಕೆಲಸ ಆಗಬಾರ್ದು ಅಂತ ನೆಗೆಟಿವಿಟಿ ಮಾಡಿದ್ದಾರೆ, ಅವ್ರಿಗೆ ಉತ್ತರನ ಕೊಡಲಿಕ್ಕೆ ನೀವು ರೆಡಿ ಇದ್ದೀರಾ. ಅವರು ತಗೊಳ್ಳೋ ಅಷ್ಟು ಶಕ್ತಿ ಆ ವ್ಯಕ್ತಿ ನಿಮ್ಮ ಶತ್ರು ವ್ಯಕ್ತಿಗಳಿಗೆ ಇಲ್ಲ. ಎಸ್, ಹಾಗೂ ಈ ಒಂದು ಮಂತಲ್ಲಿ ನೀವಿನ್ನಷ್ಟು ನಾಲೆಡ್ಜ್ನ ಹೆಚ್ಚಿಸ್ತಿದ್ದೀರಾ, ಇನ್ನಷ್ಟು ಆಧ್ಯಾತ್ಮಿಕದ ಬಗ್ಗೆ ಗಮನ ಕೊಡ್ತಿದ್ದೀರಾ. ನಿಮ್ಮ ತಂದೆ ಹಾಗೂ ನಿಮ್ಮ ತಾಯಿ ಮಧ್ಯೆ ಏನಾದರೂ ವೈಮನಸ್ಸಾಗಿ ಏನಾದರೂ ಜಗಳಗಳಾಗಿ ಅವರಿಬ್ಬರು ಸಪ್ರೇಷನ್ ಆಗಿ ಡೈವರ್ಸ್ ಆಗಬೇಕು ಅಂತ ಇದ್ದರೆ, ಆ ಒಂದು ಕೋರ್ಟ್ವರೆಗೂ ಹೋಗಿದ್ರೆ ಆ ಒಂದು ಕೂಡ ಏನು ಅವರ ಒಂದು ದಾಂಪತ್ಯ ಜೀವನದಲ್ಲಿ ಏನು ಬೆದರಿಕೆನ ಯಾರು ಮೂಡಿಸಿದ್ದಾರೆ, ಮತ್ತೆ ನಿಮ್ಮ ತಂದೆ ತಾಯಿ ಮತ್ತೆ ಒಂದಾಗ್ತಿದ್ದಾರೆ. ಹಾಗೂ ಅವರ ಒಂದು ಆರೋಗ್ಯದಲ್ಲೂ ಕೂಡ ಬಹಳಷ್ಟು ಆರೋಗ್ಯದ ವಿಚಾರವಾಗಿ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ. ಆ ಆರೋಗ್ಯದಿಂದನೂ ಕೂಡ ಅವರಿಗೆ ಹೆಚ್ಚಿನ ಒಂದು ಬದಲಾವಣೆಗಳಾಗ್ತಿದೆ. ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಹೆಚ್ಚಾಗಿದೆ. 9 ನವಗ್ರಹ ದೇವತೆಗಳ ಆಶೀರ್ವಾದ ಕೂಡ ಹೆಚ್ಚಾಗಿದೆ. ನವಗ್ರಹ ಶಾಂತಿ ಪೂಜೆಗಳನ್ನು ಕೂಡ ನೀವು ಈ ಒಂದು ಮಂತಲ್ಲಿ ಮಾಡ್ತಿದ್ದೀರಾ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯದ ಸುದ್ದಿನ ಕೇಳ್ತಿದ್ದೀರಾ. ಹಾಗೂ ನಿಮಗೆ ವಧುವರ ಕೂಡ ಸೆಟ್ ಆಗ್ತಿದೆ. ನೀವು ಇಷ್ಟಪಟ್ಟಿರೋ ಮನಸಾರೆ ಇಷ್ಟಪಟ್ಟಿರೋ ವ್ಯಕ್ತಿನ ನೀವು ಕೈ ಹಿಡಿತಿದ್ದೀರಾ. ಹಾಗೂ ನೀವು ಅವ್ರನ್ನ ತುಂಬ ಕೇರಿಂಗ್ ಮಾಡ್ತಿದ್ದೀರಾ. ನಿಮ್ಮ ತಾಯಿಯ ಸ್ಥಾನದಲ್ಲಿ ಯಾರಿದ್ದಾರೆ ಆ ವ್ಯಕ್ತಿಗಳು, ನಿಮ್ಮ ಅಕ್ಕ ಆಗಿರಬಹುದು, ನಿಮ್ಮ ಕುಟುಂಬದಲ್ಲಿ ರಕ್ತ ಸಂಬಂಧಿಕರಲ್ಲಿ ಯಾರು ನಿಮಗೆ ತಾಯಿ ಸ್ಥಾನದಲ್ಲಿದ್ದಾರೆ ಆ ವ್ಯಕ್ತಿಗಳಿಗೆ ಒಂದು ರೀತಿ ನಿಮ್ಮ ಮೇಲೆ ಇನ್ನಷ್ಟು ಗೌರವ ಹೆಚ್ಚಾಗ್ತಿದೆ. ಇನ್ನಷ್ಟು ಆ ವ್ಯಕ್ತಿಗಳು ಅವ್ರ ಮನಸ್ಸಲ್ಲಿ ಇರೋ ಭಾವನೆಗಳನ್ನ ನಿಮ್ಮ ಹತ್ರ ವ್ಯಕ್ತಪಡಿಸ್ತಿದ್ದಾರೆ. ಅವ್ರಿಗೇನೋ ಒಂದು ನೋವಾಗಿರೋದನ್ನು ನಿಮ್ಮ ಹತ್ರ ಹೇಳ್ಕೊಳ್ತಿದ್ದಾರೆ. ಆ ನೋವಿಂದ ಆ ವ್ಯಕ್ತಿನ ನೀವು ಈಚೆ ಕರ್ಕೊಂಡು ಬರ್ತಿದ್ದೀರಾ. ಆ ಒಂದು ಶಕ್ತಿ ನಿಮ್ಮಲ್ಲಿ ಇದೆ. ಪಾಯಲ್ ನಂಬರ್ 1. ಎಸ್, ಈ ಒಂದು ಮಂತಲ್ಲಿ ಯಾರಿಗೆ ನೀವು ಉಡುಗೊರೆ ಕೊಡ್ತಿದ್ದೀರಾ ಅಥವಾ ನೀವು ಯಾರಿಂದ ಉಡುಗೊರೆ ಈಸ್ಕೊತಿದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ನೀವು ಎಚ್ಚರ ವಹಿಸಬೇಕಾಗಿದೆ. ಸಮ್ ಬ್ಲಾಕೇಜಸ್ ಆಗುವಂಥದ್ದು ಇದೆ. ಯಾರನ್ನ ನೀವು ತುಂಬ ಒಳ್ಳೆಯವರಾಗಿ ನಂಬಿದ್ದೀರಾ ಅಥವಾ ಯಾರಿಂದ ನೀವು ಖುಷಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಆ ವ್ಯಕ್ತಿಯಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಬಟ್ ಆ ವ್ಯಕ್ತಿ ಆ ಒಂದು ನೀವು ಅಂದ್ಕೊಂಡಿರುವಂತಹ ಒಳ್ಳೆ ಮನಸ್ಸಿನ ವ್ಯಕ್ತಿ ಆಗಿರೋದಿಲ್ಲ. ನಿಮ್ಮ ಮುಂದೆ ತುಂಬಾ ಒಳ್ಳೆಯವರಾಗಿ ನಟನೆ ಮಾಡ್ತಿದ್ದಾರೆ. ಬಟ್ ನಿಮ್ಮ ಹಿಂದೆ ಆ ವ್ಯಕ್ತಿಯ ಇನ್ನೊಂದು ಗುಣಗಳು, ಇನ್ನೊಂದು ಮುಖನ ನೀವು ನೋಡೋ ಟೈಮಿಂಗ್ ಕೂಡ ಈ ಒಂದು ಮಂತ್ ಶೀಘ್ರದಲ್ಲೇ ನಿಮಗೆ ಗೊತ್ತಾಗ್ತದೆ. ಎಸ್, ಪಾಯಲ್ ನಂಬರ್ 1. ಯಾರಲ್ಲಿ ಥರ್ಡ್ ಪಾರ್ಟೀಸಿಂದ ನಿಮ್ಮ ಒಂದು ದಾಂಪತ್ಯ ಜೀವನಕ್ಕೆ ತೊಂದರೆ ಆಗಿದೆ, ಆ ತೊಂದರೆಯಿಂದ ನೀವು ಈಚೆ ಬರ್ತಿದ್ದೀರಾ. ಬಂಡಿ ಕಾಳಿಕೇಶ್ವರಿ ಅಮ್ಮನ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಇದೆ. ನೀವು ಮುಂಚೆ ಕೂಡ ಪ್ರಾರ್ಥನೆ ಮಾಡಿರಬಹುದು. ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಯಾರು 3ನೇ ವ್ಯಕ್ತಿ ಇದ್ದಾರೆ ಅವ್ರನ್ನ ನಿಮ್ಮಿಂದ ದೂರ ತಳ್ಳಬೇಕು ಅಂತ ನೀವು ಅಮ್ಮನ ಹತ್ರ ಪ್ರಾರ್ಥನೆ ಹರಿಕೆನ ಮಾಡಿರಬಹುದು, ಕೇಳ್ಕೊಂಡಿರಬಹುದು, ಕೋರಿರಬಹುದು. ಖಂಡಿತ ಅದು ನಿಮ್ಮ ಲೈಫಿಗೆ, ನಿಮ್ಮ ಒಂದು ಸಂಬಂಧ ಹಾಗೂ ನಿಮ್ಮ ಒಂದು ಜೀವನದಲ್ಲಿ ಏನು ನೀವು ಅಂದ್ಕೊಂಡಿದ್ದೀರಾ ಹಾಗೂ ಈ ಒಂದು ಸಂಬಂಧ ಬ್ರೇಕ್ ಡೌನ್ ಆಗಬಾರ್ದು ಅಂತ ನೀವು ಪ್ರೇಯರ್ ಮಾಡಿದ್ದೀರಾ, ಅರಿಕೆ ಮಾಡಿದ್ದೀರಾ, ಅದು ಖಂಡಿತ ನಿಮಗೆ ಈಡೇರ್ತಿದೆ. ಪಾಯಲ್ ನಂಬರ್ 1. ಎಸ್, ನಿಮ್ಮ ಮಕ್ಕಳ ಜೀವನದಲ್ಲಿ ಬಹಳಷ್ಟು ಖುಷಿಯಾದ ಘಟನೆಗಳನ್ನ ನೀವು ನೋಡ್ತಿದ್ದೀರಾ ಈ ಒಂದು ಮಂತಲ್ಲಿ. ಆ ಘಟನೆಗಳಿಂದ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಂತೋಷ ಆಗ್ತಿದೆ. ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಿದೆ.
ಎಸ್, ಈ ಆಲ್ರೆಡಿ ನಿಮ್ಮ ಲೈಫಲ್ಲಿ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದು BP ಇರಬಹುದು, ಅದೇನಾದರೂ ಇದ್ದರೆ ಅದನ್ನು ಸ್ವಲ್ಪ ನೀವು ಈ ಒಂದು ಮಂತಲ್ಲಿ ಕಂಟ್ರೋಲ್ ಮಾಡಬೇಕು. ಹೆಚ್ಚಾಗಿ ಕೋಪ ಮಾಡ್ಕೋಬೇಡಿ, ಹೆಚ್ಚಾಗಿ ಟೆನ್ಷನ್ ಮಾಡ್ಕೋಬೇಡಿ, ಸಮಾಧಾನವಾಗಿರಿ. ಆ್ಯಂಡ್ ಹೆಚ್ಚಾಗಿ ಈ ಒಂದು ಮಂತ್ ಫುಲ್ ನಿಮ್ಮ ಮೆಡಿಟೇಷನ್ ಮಾಡಿ, ನಿಮಗೋಸ್ಕರ ಟೈಮ್ ಕೊಡಿ. ಫೈಲ್ ನಂಬರ್ 1, ಹಳೆ ವ್ಯಕ್ತಿಗಳನ್ನ ಭೇಟಿ ಮಾಡ್ತಿದ್ದೀರಾ, ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ನ ಭೇಟಿ ಮಾಡ್ತಿದ್ದೀರಾ, ನಿಮ್ಮ ಶತ್ರುಗಳು ಯಾರಾಗಿದ್ದಾರೆ ಆ ವ್ಯಕ್ತಿಗಳು ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಒಂದು ರೀತಿ ಒಳ್ಳೆಯವರಾಗಿ ನಿಮ್ಮ ಕಣ್ಣು ಮುಂದೆ ಒಳ್ಳೆಯವರಾಗಿ ಬರ್ತಿದ್ದಾರೆ. ಬೇಡ, ಅವ್ರ ಹಿಂದೆ ಇರುವಂತಹ ಉದ್ದೇಶಗಳು ಬೇರೆ ರೀತಿಯಾಗಿದ್ದ ನಿಮ್ಮ ಲೈಫಿಗೆ ಪ್ರಭಾವ ಬೀಳಬಹುದು. ಎಚ್ಚರ ವಹಿಸಬೇಕಾಗಿದೆ, ಎಚ್ಚರಿಕೆಯಿಂದ ಇರಿ. ಎಸ್, ಆ್ಯಂಡ್ 12 ಟೈಮಿಂಗ್ಸ್ನ ನೀವು ಹೆಚ್ಚಾಗಿ ನೋಡ್ತಿದ್ದೀರಾ. ಹೆಚ್ಚು ಕಾನ್ಫಿಡೆನ್ಸ್ ನಿಮ್ಮ ಮೇಲೆ ಇದೆ. ಯಾರೋ ಮೂರನೇ ವ್ಯಕ್ತಿ ನಿಮ್ಗೇನೋ ಒಂದು ಮೆಸೇಜ್ ಹೇಳಿದ ತಕ್ಷಣ ನೀವು ಅದನ್ನು ಡೌನ್ ಅಪ್ ಮಾಡ್ಕೋತಿದ್ದೀರಾ. ನಿಮ್ಮ ಒಂದು ಥರ ನೀವು ಡೌನ್ ಅಪ್ ಮಾಡ್ಕೋತೀವಿ, ನನ್ನ ಕೈಲಿ ಏನೂ ಆಗಲ್ಲ, ನಾನು ಏನೂ ಅಲ್ಲ ಅಂತ ನೀವು ಡೌನ್ ಮಾಡ್ಕೋತಿದ್ದೀರಾ. ನೀವೆಲ್ಲನೂ ಮಾಡಬಹುದು. ನಿಮ್ಗೇನು ದೇವರು ಶಕ್ತಿ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ನೀವೇನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಖಂಡಿತ ಮಾಡ್ತಿದ್ದೀರಾ. ಅದರಿಂದ ನೀವು ಏನು ಮೈಂಡ್ಸೆಟ್ ಏನಿದೆ ನಿಮ್ಮ ಬಗ್ಗೆ ನೀವೇ ಡೌನ್ ಅಪ್ ಮಾಡ್ಕೋತಿದ್ದೀರಾ, ಅದನ್ನು ನಿಲ್ಲಿಸಿ, ಅದನ್ನು ಸ್ಟಾಪ್ ಮಾಡಿ. ನೀವು ಏನಾದರೂ ಅಚೀವ್ ಮಾಡಬಹುದು ಆ್ಯಂಡ್ ಅಚೀವ್ ಮಾಡ್ತಿದ್ದೀರಾ ಕೂಡ. ಈ ಒಂದು ಮಂತಲ್ಲಿ ಸರ್ಪ ಕೂಡ ನಿಮಗೆ ಕಾಣಿಸ್ತಿದೆ. ಹಾಗಾಗಿ ನೀವು ಅದ್ರ ಬಗ್ಗೆ ಏನೋ ಒಂದು ಆತಂಕ, ಭಯ ಪಡಬೇಡಿ. ಒಂದು ರೀತಿ ನಿಮ್ಮನ್ನು ಒಂದು ಗಂಡಾಂತರದಿಂದ ಪಾರು ಮಾಡಿದರೆ ಸುಬ್ರಹ್ಮಣ್ಯ ಸ್ವಾಮಿ. ಈ ಒಂದು ಮಂತಲ್ಲಿ ನಿಮಗೆ ಏನು ಸರ್ಪ ಕಾಣಿಸ್ತಿದೆ, ಖಂಡಿತ ನಿಮ್ಮ ಲೈಫಿಗೆ ಒಳ್ಳೆಯದು ಆಗ್ತಿದೆ ಅನ್ನೋ ಒಂದು ಮೆಸೇಜಸ್ ನನಗೆ ಸಿಗ್ತಿದೆ. ಫೈಲ್ ನಂಬರ್ 1, ಎಸ್, ನಿಮ್ಮದೇ ಓನ್ ಮೇಕಪ್ಪಿಂಗ್ ಶಾಪ್ ಏನಾದರೂ ಇಡಬೇಕು ಅಂದ್ಕೊಂಡಿರಬಹುದು, ಜ್ಯುವೆಲ್ರಿ ಶಾಪ್ ಇಡಬೇಕು ಅಂದ್ಕೊಂಡಿರಬಹುದು, ಬೋಟಿಕ್ ಶಾಪ್ ಇಡಬೇಕು ಅಂತ ನೀವು ಅಂದ್ಕೊಂಡಿರಬಹುದು. ಖಂಡಿತ ಈ ಒಂದು ಮಂತಲ್ಲಿ ನಿಮ್ಮ ಲೈಫಲ್ಲಿ ಚೇಂಜಸ್ ಇದೆ. ನೀವು ಯಾವ ಹೊಸ ಕೆಲಸ ಶುರು ಮಾಡ್ತಿದ್ದೀರಾ, ಖಂಡಿತ ಅದರಲ್ಲಿ ಬದಲಾವಣೆಗಳು ಇದೆ. ಎಸ್, ಏನು ನೀವು ಈ ಹಿಂದೆ ಏನಾದರೂ ಒಂದು ಮೆಸೇಜಸ್ನ ನೀವು ಕೇಳಿರಬಹುದು. ಅವರು ನಿಮಗೆ ಏನೋ ಒಂದು ಅಡಚಣೆ ಆಗುತ್ತೆ, ಕೆಟ್ಟದಾಗುತ್ತೆ ನಿಮ್ಮ ಲೈಫಲ್ಲಿ, ಹಿಂಗಾಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ ಅಂತ ಏನಾದರೂ ಮೆಸೇಜಸ್ ನಿಮ್ಗೆ ಹೇಳಿ ಭಯ ಆಗಿದ್ದರೆ ಆ ಭಯದಿಂದ ಈಚೆ ಬನ್ನಿ. ಫೈಲ್ ನಂಬರ್ 1, ನಿಮ್ಮ ಲೈಫಲ್ಲಿ ಆಗಬೇಕಾಗಿರೋದು ಭಗವಂತ ನಿಮಗೆ ತೋರಿಸ್ತಿದ್ದಾರೆ. ಮುಂದಿನ ಏನು ಮುಂದೆ ಆಗ್ತಿದೆ ಅನ್ನೋ ಒಂದು ಸೂಚನೆ ನಿಮ್ಮ ಡ್ರೀಮ್ಸಲ್ಲಿ ನಿಮಗೆ ಕಾಣಿಸ್ತಿದೆ. ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ, ಬಟ್ ಎಲ್ಲೋ ಒಂದು ಕಡೆ ತುಂಬ ನಿಮ್ಮ ಕುಟುಂಬಕ್ಕೋಸ್ಕರ ನೀವು ವೀಕ್ ಆಗ್ತಿದ್ದೀರ. ನನಗೇನಾಗುತ್ತೆ, ನಾನು ರೆಸ್ಪಾನ್ಸಿಬಲ್ ತೊಗೊಂಡಿರೋ ಕೆಲಸಗಳನ್ನ ನಾನು ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಏನು ಆಲೋಚನೆ ಇದೆ. ಖಂಡಿತ ನಿಮ್ಮ ಒಂದು ಪ್ರಾಣಕ್ಕೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ, ಹಾಗೂ ನಿಮ್ಮ ಕುಟುಂಬಕ್ಕೆ ಯಾವುದೇ ರೀತಿಯಾದ ತೊಂದರೆಗಳಿಲ್ಲ. ನೀವು ತುಂಬಾ ಸೇಫ್ ಆಗಿದ್ದೀರಾ. ನೀವು ಭಗವಂತನಿಗೆ ಹೆಚ್ಚಿನ ಪ್ರಿಯವಾದ ಮಕ್ಕಳಾಗಿದ್ದೀರಾ. ಹಾಗೂ ನಿಮ್ಮ ಮೇಲೆ ಯಾರು ಕೆಟ್ಟ ದೃಷ್ಟಿ ಇಟ್ಟಿದ್ದಾರೆ ಅನ್ನೋದ್ರ ವಿಚಾರವಾಗಿ ನೀವು ತುಂಬಾ ಮನಸ್ಸಲ್ಲಿ ಒಳ ಮನಸ್ಸಲ್ಲಿ ತುಂಬಾ ಆಲೋಚಿಸ್ತಿದ್ದೀರಾ. ನನ್ನ ಲೈಫಿಗೆ ಯಾಕೆ ಪರ್ಸನ್ ಬಂದಿದ್ದಾರೆ ಅಂತ ನಿಮ್ಗೇನಾದರೂ ಆ ವ್ಯಕ್ತಿಯಿಂದ, ಥರ್ಡ್ ಪಾರ್ಟೀಸಿಂದ ಸಮಸ್ಯೆಗಳು ಆಗ್ತಿದ್ರೆ ಆ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಎಲ್ಲಾದರೂ ನದಿ ಸ್ನಾನನೋ ಹೊಳೆ ಸ್ನಾನನೋ ಮಾಡಿ ಯಾವುದಾದ್ರೂ ಪುಣ್ಯಕ್ಷೇತ್ರದಲ್ಲಿ ಖಂಡಿತ ನಿಮ್ಮ ಚರ್ಮಕ್ಕೆ ಸಂಬಂಧಪಟ್ಟಾಗೆ ಏನು ಸಮಸ್ಯೆಗಳಿದೆ, ಪಿಂಪಲ್ಸ್ ಆಗಿರಬಹುದು, ರ್ಯಾಷಸ್ ಆಗಿರಬಹುದು, ಏನು ನಿಮಗೆ ನಿಮ್ಮ ಚರ್ಮಕ್ಕೆ ಸಂಬಂಧಪಟ್ಟಾಗೆ ಪ್ರಾಬ್ಲಮ್ಸ್ ಇದೆ, ಖಂಡಿತ ಅದು ನಿವಾರಣೆ ಆಗ್ತಿದೆ. ಎಸ್, ಆ್ಯಂಡ್ ನದಿ ಪೂಜೆ ಕೂಡ ನೀವು ಮಾಡ್ತಿದ್ದೀರಾ. ಹಾಗೂ ನಿಮ್ಮ ಪೂರ್ವಜರರ ಒಂದು ಪೂರ್ವಜರರ ಮನೆ ಆಗಿರ್ಬೋದು, ನಿಮ್ಮ ಒಂದು ಊರಿನ ಮನೆ ತುಂಬ ಹಳೆಯದಾದಂತಹ ಮನೆ, ಆ ಒಂದು ಹಳೆ ಮನೆ, ನಿಮ್ಮ ಒಂದು ಬಾವಿ, ಆ ಒಂದು ಬಾವಿಯಲ್ಲಿ ನಿಮಗೆ ಇನ್ನಷ್ಟು ಏನು ಮೆಸೇಜಸ್, ಆ ಬಾವಿ ಸರೌಂಡಿಂಗ್ ನಿಮ್ಗೆ ಇನ್ನಷ್ಟು ಏನೋ ಮೆಸೇಜಸ್ ನಿಮಗೆ ಸಿಗಬಹುದು. ಹಾಗೂ ನಿಮ್ಮ ತಂದೆ ತಾಯಿ ನೆಲೆಸಿದಂತಹ ಊರುಗಳು, ನಿಮ್ಮ ತಾತ ಅಜ್ಜಿ ನೆಲೆಸಿದಂತಹ ಊರುಗಳಲ್ಲಿ ನಿಮ್ಮದು ಮನೆ ಏನಿದೆ, ಆ ಒಂದು ಮನೆಯ ತೋಟ ಆಗಿರಬಹುದು, ಆ ಬಾವಿ ಆಗಿರಬಹುದು, ಅಲ್ಲಿ ನಿಮಗೇನೋ ಒಂದು ದೇವರಿಗೆ ಸಂಬಂಧಪಟ್ಟಿರೋದು ನಿಮಗೆ ಕಾಣಿಸ್ತಿದೆ. ಅದು ಯಾರು ನಿಮ್ಮಿಂದ ಅದು ಮುಚ್ಚಿಟ್ಟಿದ್ದಾರೆ, ನೀವು ಅದನ್ನು ಪೂಜೆ ಮಾಡಬೇಕಾಗಿರೋದನ್ನು ಮುಚ್ಚಿಟ್ಟಿದ್ದಾರೆ. ಅದು ನಿಮಗೆ ಒಳ್ಳೇದಾಗಬಾರ್ದು,
ನೀವು ಇನ್ನಷ್ಟು ಸಮಸ್ಯೆಗಳನ್ನ ನೋಡಬೇಕು ಅಂತ ಯಾರು ನಿಮ್ಮಿಂದ ಆ ಒಂದು ಸತ್ಯನ ಮುಚ್ಚಿಟ್ಟಿದ್ದಾರೆ, ಅದು ಖಂಡಿತ ನಿಮಗೆ ಮುಂದಿನ ದಿನಗಳಲ್ಲಿ ಕವಡೆ ಶಾಸ್ತ್ರದಿಂದ ನೀವು ಅದನ್ನು ವಿಚಾರವಾಗಿ ತಿಳ್ಕೊಳ್ತಿದ್ದೀರಾ. ಹಾಗೂ ಆ ಬಾವಿ ಕಟ್ಟೆ ಸರೌಂಡಿಂಗ್ ನಿಮಗೆ ದೈವದ ವಿಚಾರವಾಗಿ ದೈವಕ್ಕೆ ಸಂಬಂಧಪಟ್ಟಿರೋ ವಸ್ತುಗಳು ನಿಮಗೆ ಅಲ್ಲಿ ಕಾಣೆ ಆಗ್ತಿದೆ, ಅದು ಸಿಗ್ತಿದೆ ನಿಮ್ಮ ಕಣ್ಣಿಗೆ. ಅದನ್ನು ನೀವು ಪೂಜಿಸ್ತಿದ್ದೀರಾ. ಅದನ್ನು ಪೂಜಿಸಾದ್ಮೇಲಿಂದ ನಿಮ್ಮ ಬದುಕಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗ್ತಿದೆ. ಅದಕ್ಕಾಗಿ ನಿಮಗೆ ಸರ್ಪಗಳು ಕಾಣಿಸ್ಕೋತಿದೆ. ಎಸ್, ಪಾಯಲ್ ನಂಬರ್ 1 ಯಾರಿಗಿದು ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಹಾಗೂ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಜೊತೆ ಸರೌಂಡಿಂಗ್ ಇದೆ, ಹೆಚ್ಚಾಗಿ ಇದೆ. ಯಾರಿಗೆ ನೀವು ಹಣಕಾಸಿನ ಸಹಾಯನ ಮಾಡಿದ್ದೀರಾ ಆ ವ್ಯಕ್ತಿಗಳು ವಾಪಸ್ ನಿಮಗೆ ಮರುಕಳಿಸಿ ಆ ದುಡ್ಡನ್ನ ಕೊಟ್ಟಿಲ್ಲ ಅಂತ ವೆಯ್ಟ್ ಮಾಡ್ತಿದ್ದೀರಾ. ಈ ಒಂದು ಮಂತಲ್ಲಿ ಆ ಅಮೌಂಟ್ ಕೂಡ ಬರ್ತದೆ. ನಿಮ್ಮ ಮಾತು, ನಿಮ್ಮ ನುಡಿ, ನಿಮ್ಮ ಕೆಲಸ ಎಲ್ಲವೂ ಸ್ಪಷ್ಟವಾಗಿ ಕರೆಕ್ಟಾಗಿ ಇದೆ. ಯಾರು ನಿಮ್ಮ ಲೈಫಿಗೆ ಕರಪ್ಷನ್ ಮಾಡೋಕ್ಕೆ ಬರ್ತಿದ್ದಾರೆ, ನೀವು ಅವರನ್ನೇ ಕರಪ್ಷನ್ ಮಾಡ್ತಿದ್ದೀರಾ ಪಾಯಲ್ ನಂಬರ್ 1. ಬಿಕಾಸ್ ನೀವು ಇಷ್ಟು ದಿವಸ ತುಂಬಾ ಟಾರ್ಗೆಟ್ ಮಾಡಿದ್ದೀರಾ, ನಿಮ್ಮ ಲೈಫ್ ಲಾಂಗ್ ಏನು ಕಷ್ಟಪಟ್ಟಿದ್ದೀರಾ. ಬಟ್ ಈ ಒಂದು ಮಂತಲ್ಲಿ ಆ ಒಂದು ಕಷ್ಟದಿಂದ ನೀವು ಒಂದಷ್ಟು ಉತ್ತರಗಳನ್ನ ಕಂಡುಕೊತಿದ್ದೀರಾ ಪಾಯಲ್ ನಂಬರ್ 1. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇಷ್ಟು ಪೇಷನ್ಸಿಂದ ನೀವು ಈ ಒಂದು ರೀಡಿಂಗ್ನ ಕೇಳೋದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ತೆ, ಹರೇ ಕೃಷ್ಣ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ನಮಸ್ತೆ, ಪಾಯಲ್ ನಂಬರ್ 2 ಯಾರು ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ. ಜುಲೈ ಮಂತ್ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಇದೆ, ಬದಲಾವಣೆಗಳಿದೆ ನೋಡೋಣ. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗೆ ಸಿಗ್ತಿದೆ ನೋಡೋಣ. ಅದಕ್ಕೂ ಮುಂಚೆ ಯಾವುದು ನಿಮಗೆ ರೆಸನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ರೆಸನೇಟ್ ಆಗಿಲ್ಲದೆ ಇರೋದನ್ನು ಇಲ್ಲೇ ಬಿಟ್ಬಿಡಿ. ಎಸ್, ಎಸ್, ಪಾಯಲ್ ನಂಬರ್ 2 ಈ ಒಂದು ಮಂತ್ ನಿಮ್ಮ ಲೈಫಲ್ಲಿ ನಿಮ್ಮ ಮನಸ್ಸಿಗೆ ಯಾರು ನೋವು ಮಾಡಿದ್ದಾರೆ ಅವರು ಹತ್ರ ಆಗ್ತಿದ್ದಾರೆ, ಹಾಗೂ ನಿಮ್ಮ ಮನಸ್ಸಿಗೆ ಯಾರು ಹತ್ರ ಆಗಿದ್ದಾರೆ ಅವರು ದೂರ ಆಗ್ತಿದ್ದಾರೆ. ಪಾಯಲ್ ನಂಬರ್ 2 ಯಾರು ನಿಮಗೆ ನೋವು ಮಾಡಿದ್ದಾರೆ ಅವ್ರು ನಿಮಗೆ ಕ್ಷಮೆ ಕೇಳಲಿಕ್ಕೆ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ನಿಮ್ಮನ್ನು ನೀವು ಯಾರನ್ನ ಅರ್ಥ ಮಾಡಿಕೊಂಡು ಇಷ್ಟಪಟ್ಟಿದ್ದೀರಾ ಆ ವ್ಯಕ್ತಿಯಿಂದ ಸಣ್ಣ ಪುಟ್ಟ ಡಿಸಪಾಯಿಂಟ್ಮೆಂಟ್, ನೋವುಗಳು ನಿಮಗೆ ಆಗ್ತಿದೆ. ಆ ವ್ಯಕ್ತಿಗೂ ಆ ಒಂದು ನೀವು ನಿಮಗೇನು ನೋವು ಮಾಡಿದ್ದಾರೆ ಅದು ಅವ್ರಿಗೂ ಕೂಡ ಕಾಡ್ತಿದೆ. ಪಾಯಲ್ ನಂಬರ್ 2 ಈ ಒಂದು ಮಂತ್ ನಿಮ್ಮ ಲೈಫಲ್ಲಿ ತುಂಬಾ ಏನು ಈ ಹಿಂದೆ ಬ್ಯಾಕ್ ಓವರ್ ವೀಕ್ಸ್ ಮಂತ್ಗಳಲ್ಲಿ ನೀವು ನೋಡಿದ್ದೀರಾ. ಈ ಒಂದು ಮಂತಲ್ಲಿ ತುಂಬಾ ಚೇಂಜಸ್ನ ನೋಡೋ ಟೈಮಿಂಗ್ ಕೂಡ ಇದೆ. ಪಾಯಲ್ ನಂಬರ್ 2 ಲೆಟ್ಸ್ ಸೀ ಕಾರ್ಡ್ಸಿಂದ ಏನು ಮೆಸೇಜಸ್ ನಿಮಗೆ ಸಿಗ್ತಿದೆ. ಹಾಗೂ ತುಂಬ ವರ್ಷಗಳಿಂದ ಆಗಿರಬಹುದು, ತುಂಬ ತಿಂಗಳಿಂದ ನೀವು ಯಾವ ಒಂದು ಪ್ಲೇಸ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೋತಾ ಇದ್ದೀರಾ. ಆ ಪ್ಲೇಸಿಗೆ ನೀವು ಹೋಗೋಕ್ಕಾಗ್ತಿಲ್ಲ. ಖಂಡಿತ ಈ ಒಂದು ಮಂತಲ್ಲಿ ನೀವು ಅಲ್ಲಿಗೆ ಭೇಟಿ ಕೊಡ್ತಿದ್ದೀರಾ. ಹಾಗೂ ನಿಮ್ಮ ಒಂದು ಸ್ವಂತ ಏನು ಉದ್ಯೋಗ ಮಾಡ್ತಿದ್ದೀರಾ ಅದರಲ್ಲಿ ಹೆಚ್ಚಿನ ಒಂದು ಪ್ರಗತಿನ ನೋಡ್ತಿದ್ದೀರಾ. ಪಾಯಲ್ ನಂಬರ್ 2 ಮನಸ್ಸಿಗೆ ಯಾರಿಂದ ನಿಮಗೆ ನೋವು ಆಗಿದೆ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಹತ್ರ ಆಗ್ತಿದ್ದಾರೆ, ಜೊತೆಗೆ ನಿಮ್ಮ ಬಗ್ಗೆ ಇನ್ನಷ್ಟು ಗಮನ ಕೊಡ್ತಿದ್ದಾರೆ. ಜೊತೆಗೆ ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದಾರೆ. ಜೊತೆಗೆ ಭಗವಂತ ಕೊಟ್ಟಿರುವಂತಹ ಆಶೀರ್ವಾದನ ಯಾರು ಕೂಡ ತಡಿಲಿಕ್ಕಾಗೋದಿಲ್ಲ. ನಿಮ್ಮ ಮನಸ್ಸಲ್ಲಿ ನಿಮಗೆ ಭಗವಂತ ಎಲ್ಲವನ್ನು ದಾರಿ ಕೊಡ್ತಿದ್ದಾರೆ. ಈ ನಿಮ್ಮ ಶತ್ರುಗಳು ಅದನ್ನು ತಡೆ ಹಾಕ್ತಿದ್ದಾರೆ ಅಂತ ನೀವು ಏನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಾ ಅವ್ರು ಅದನ್ನು ನಿಲ್ಲಿಸೋಕ್ಕೆ ಆಗೋದಿಲ್ಲ. ನಿಮಗೇನು ಟ್ರಬಲ್ ಮಾಡ್ತಿದ್ದಾರೆ, ನಿಮ್ಮ ಕೆಲಸಗಳಾಗಬಾರ್ದು ಅಂತ ಟ್ರಬಲ್ ಮಾಡ್ತಿದ್ದಾರೆ. ಪಾಯಲ್ ನಂಬರ್ 2 ಆ ಕೆಲಸ ಶೀಘ್ರದಲ್ಲೇ ಫಾಸ್ಟಾಗಿ ಮೂವ್ ಆಗ್ತಿದೆ. ಸೊ ನಿಮಗೆ ಈ ಒಂದು ಮಂತ್ ಗೋಲ್ಡನ್ ಆಪರ್ಚುನಿಟೀಸ್ ನಿಮಗೆ ವಿಘ್ನೇಶ್ವರ ದಾರಿ ತೋರಿಸ್ಕೊಡ್ತಿದ್ದಾರೆ. ವಿಶೇಷವಾದಂತಹ ವಿಘ್ನೇಶ್ವರ ಮೂರ್ತಿನ ಕೂಡ ನೀವು ವಾಚ್ ಮಾಡ್ತಿದ್ದೀರಾ ಈ ಒಂದು ಮಂತಲ್ಲಿ. ಹಾಗೂ 4th ಚಕ್ರ ಕೂಡ ನಿಮಗೆ ಈ ಒಂದು ಮಂತಲ್ಲಿ ಬ್ಲಾಕೇಜಸ್ ಅನಿಸುತ್ತೆ. ಆ್ಯಂಡ್ ಮನಸ್ಸಿಗೆ ತುಂಬಾ
ಇಷ್ಟ ಆಗಿರೋ ವ್ಯಕ್ತಿಗಳು ಏನಾದರೂ ನಿಮಗೆ ಒಂದು ಮಾತನ್ನು ಹೇಳಿದಾಗ ನಿಮ್ಮ ಮನಸ್ಸಿಗೆ ಒಂದು ರೀತಿ ತುಂಬ ನಾಟ್ಯುತ್ತೆ. ಏನೋ ಒಂದು ರೀತಿ ಭಯ, ಆತಂಕ, ಬೇಜಾರು, ನನ್ನನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋ ಪರ್ಸನ್ಸ್ ನನ್ನನ್ನು ಬೇಜಾರು ಮಾಡ್ತಿದ್ದಾರೆ ಅನ್ನೋ ಒಂದು ಹೆಚ್ಚಿನ ಒಂದು ಬೇಜಾರು ನಿಮಗಿದೆ. ಬಟ್ ಆ ಒಂದು ಬೇಜಾರಿಂದ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ ವಿಘ್ನೇಶ್ವರ. ಏನಾದರೂ ವಿಘ್ನೇಶ್ವರನಿಗೆ ನೀವು ಅರಿಕೆಗಳನ್ನು ಮಾಡಿದರೆ ಅದನ್ನು ಕೂಡ ನೀವು ಅರಿಕೆಗಳನ್ನು ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ಹಾಗೂ ನಿಮ್ಮ ಹತ್ರ ಇರುವಂತಹ ವಸ್ತುಗಳು ಏನು, ಯಾರಿಗಾದರೂ ನಿಮ್ಮ ಒಂದು ವಸ್ತುಗಳು ಬ್ಯಾಂಗಲ್ಸ್ ಆಗಿರ್ಬೋದು, ಬ್ರೇಸ್ಲೈಟ್ ಆಗಿರಬಹುದು, ಅದು ಯಾರಿಗಾದರೂ ನೀವು ಏನಾದರೂ ನಿಮ್ಮ ಹತ್ರ ಇರೋ ವಸ್ತುಗಳು ನೀವು ಯಾರಿಗಾದ್ರೂ ಕೊಟ್ಟು ಮರೆತು ಹೋಗಿರಬಹುದು, ಅದು ವಾಪಸ್ ಮರುಕಳಿಸಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದೆ ಕೂಡ. ಹಾಗೂ ಖಾಲಿ ಹಣೆಯಲ್ಲಿ ಇರಬೇಡಿ. ನಿಮ್ಮ ಹಣೆಯಲ್ಲಿ ಅಂಜನ ಆಗಿರ್ಬೋದು, ಕುಂಕುಮ ಆಗಿರಬಹುದು, ಏನಾದರೂ ಇಟ್ಕೊಳ್ಳಿ. ಖಂಡಿತ ನಿಮಗೆ ಏನು ಸರೌಂಡಿಂಗ್ ಇರೋ ವ್ಯಕ್ತಿಗಳು ನಿಮಗೆ ಹೆಚ್ಚಿನ ಒಂದು ಇವೆಲ್ಲ ದೃಷ್ಟಿಗಳಿದೆ, ಅದು ನಿವಾರಣೆ ಆಗ್ತಿದೆ. ಹಾಗೂ ಹೊಸ ಒಂದು ನಿಮ್ಮ ಲೈಫಲ್ಲಿ ಡೋರ್ ಓಪನ್ ಆಗ್ತಿದೆ. ಹೊಸದು ಚಾಲೆಂಜ್, ಹೊಸದೊಂದು ಅವಕಾಶ, ಹೊಸದೊಂದು ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಬರ್ತಿದೆ. ಸೊ ಹೆಚ್ಚು ಗ್ರೀನರೀಸ್ನ ನೀವು ನೋಡ್ತಿದ್ದೀರಾ. ನಿಮ್ಮ ಫೋನ್ ವಾಲ್ಪೇಪರ್ಸ್ ಕೂಡ ಗ್ರೀನರೀಸ್ ಆಗಿ ನೀವು ಚೇಂಜ್ ಮಾಡ್ತಿದ್ದೀರಾ. ಆಲ್ರೆಡಿ ನೀವು ನಿಮ್ಮ ಫೋನ್ ವಾಲ್ಪೇಪರ್ ಗ್ರೀನರಿಯಲ್ಲಿ ಇರಬಹುದು ಕೂಡ. ಈ ಒಂದು ಮಂತಲ್ಲಿ ವಿಶೇಷವಾದಂಥ ವ್ಯಕ್ತಿನ ಕೂಡ ನೀವು ಭೇಟಿ ಮಾಡ್ತಿದ್ದೀರಾ. ನಿಮ್ಮನ್ನು ಭೇಟಿ ಮಾಡಿಸ್ತಿರೋದು ವಿಘ್ನೇಶ್ವರ ಕೂಡ. ಖಂಡಿತ ನೀವು ಎಲ್ಲಿ, ಯಾವ ಸ್ಥಳಕ್ಕೆ, ಯಾಕೆ ಆ ವ್ಯಕ್ತಿನ ಭೇಟಿ ಆಗ್ತಿದ್ದೀರಾ ಅನ್ನೋದಕ್ಕೆ ಹೆಚ್ಚಿನ ಒಂದು ನಿಮ್ಮ ಮನಸ್ಸಲ್ಲಿ ಕ್ವಶನ್ ಇದೆ. ಈ ಒಂದು ಮಂತಲ್ಲಿ ನಿಮಗೆ ಆ ವಿಚಾರದ ಬಗ್ಗೆ ಗೊತ್ತಾಗ್ತಿದೆ. ಹಾಗೂ ಅಮಾವಾಸ್ಯೆ ಆದಮೇಲಿಂದ ಈ ಒಂದು ಮಂತಲ್ಲಿ ನಿಮ್ಮ ಶತ್ರುಗಳಿಗೆ ಬಹಳಷ್ಟು ಪೆಟ್ಟುಗಳನ್ನು ನೋಡೋ ಟೈಮ್ ಬಂದ್ಬಿಟ್ಟಿದೆ. ಅವರು ಒಂದು ರೀತಿ ಮೃತ್ಯುವಿನ ಒಂದು ಭಯಕ್ಕೆ ಹೋಗಿ ಬರ್ತಿದ್ದಾರೆ. ಎಸ್, ನನಗೆ ಏನು ಮೆಸೇಜಸ್ ಸಿಕ್ಕಿದೆ ನಾನು ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ಫೈಲ್ ನಂಬರ್ 2. ಎಸ್, ಭರತನಾಟ್ಯಂ ಕಲಿಬೇಕು ಅಂತ ಯಾರಿಗೆ ಆಸಕ್ತಿ ಇದೆ, ಫೈಲ್ ನಂಬರ್ 2, ಅದನ್ನು ಕೂಡ ನೀವು ಕಲಿತಿದ್ದೀರಾ. ಆ್ಯಂಡ್ ಏನೋ ಒಂದು ಚಾಲೆಂಜ್ನ ತೊಗೊಂಡಿದ್ದೀರಾ. ಆ ಚಾಲೆಂಜ್ನ ನೀವು ಈ ಒಂದು ಮಂತಲ್ಲಿ ನೀವು ಅದನ್ನು ಬ್ಯಾಲೆನ್ಸಿಂಗ್ ಮಾಡ್ತಿದ್ದೀರಾ. ಸಂಗೀತ ಅಭ್ಯಾಸನ ಮಾಡ್ತಿದ್ದೀರಾ. ಹಿಂದೆ ಆಗಿರೋ ಘಟನೆಗಳ ಬಗ್ಗೆ ನೀವು ಹೆಚ್ಚು ಗಮನ ಕೊಡ್ತಿದ್ದೀರಾ, ಫೋಕಸ್ ಮಾಡ್ತಿದ್ದೀರಾ. ಮುಂದೆ ಅದನ್ನು ನೀವು ಕ್ಲೀನಪ್ ಏನೂ ಮಾಡಿಲ್ಲ, ಅದನ್ನು ಕ್ಲೀನ್ ಮಾಡಿ ಮುಂದೆ ಬನ್ನಿ. ಈ ಒಂದು ಮಂತಲ್ಲಿ ನಿಮ್ಮ ಲೈಫಲ್ಲಿ ಇನ್ನಷ್ಟು ಚೇಂಜಸ್ ಇದೆ. ನಿಮ್ಮ ಮುಖದಲ್ಲಿ ಇನ್ನಷ್ಟು ಗ್ಲೋನೆಸ್, ನಗು, ಸಂತೋಷ ಎಲ್ಲವೂ ಬರ್ತಿದೆ. ಅದನ್ನು ನೀವು ಆಹ್ವಾನಿಸ್ಬೇಕು, ತಗೊಳ್ಬೇಕು. ಹಾಗೂ ನಿಮ್ಮ ಮನಸ್ಸಿಗೆ ಯಾರಾದರೂ ಸಣ್ಣ ಪುಟ್ಟ ವಿಚಾರನ ಏನಾದರೂ ಸೂಕ್ಷ್ಮವಾಗಿ ಹೇಳಿದ್ರು ಆಗಿರಬಹುದು, ಅಥವಾ ನೇರವಾಗಿ ನಿಮಗೆ ಹರ್ಟ್ ಆಗೋ ರೀತಿ ಹೇಳ್ತಿದ್ರೆ ಅದು ಯಾವುದು ನಿಮಗೆ ತಗೋಬೇಕು ಅನಿಸುತ್ತೆ ಆ ವಿಚಾರ ಮಾತ್ರ ತಗೊಳ್ಳಿ. ಬೇಡದೇ ಇರೋದನ್ನು ಕ್ಲೀನಪ್ ಮಾಡಿ ಬಿಸಾಕ್ಬಿಡಿ. ಆ್ಯಂಡ್ ಈ ಒಂದು ಮಂತಲ್ಲಿ ನಿಮ್ಮ ಮನೆಯೂ ಕೂಡ ಕ್ಲೆನ್ಸ್ ಮಾಡ್ತಿದ್ದೀರಾ. ನಿಮ್ಮ ಮನೆಯಲ್ಲಿ ಪೂಜೆನ ಹೆಚ್ಚಾಗಿ ಮಾಡ್ತಿದ್ದೀರಾ. ಹಾಗೂ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ತಿದ್ದೀರಾ. ಹಾಗೂ ಹಳೆಯ ವ್ಯಕ್ತಿಯ ಪರಿಚಯ ಮತ್ತು ನಿಮ್ಮ ಲೈಫ್ಗೆ ಒಂದು ಸಂತೋಷನ ಮೂಡಿಸ್ತಿದೆ. ಏನೋ ಒಂದು ಇಂಪಾರ್ಟೆಂಟ್ ಮೆಸೇಜಸ್ ಹಾಗೂ ಏನು ನಿಮಗೆ ಆ ವ್ಯಕ್ತಿಯಿಂದ ನಿಮ್ಮ ಒಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಆ ವ್ಯಕ್ತಿ ಆಗ್ತಿದ್ದಾರೆ ಕೂಡ. ಈ ಹಿಂದೆ ಆ ವ್ಯಕ್ತಿನ ನೀವು ಭೇಟಿ ಆಗಿರಬಹುದು, ಹಾಗೂ ಆ ವ್ಯಕ್ತಿಯಿಂದ ನೀವು ಜಗಳ ಆಡಿ ದೂರ ಇರಬಹುದು. ಮತ್ತು ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದಮೇಲಿಂದ ಸಾಕಷ್ಟು ಮುಗುಳು ನಗೆ ಬರ್ತಿದೆ, ಸಂತೋಷ ಬರ್ತಿದೆ. ಎಸ್, ಹೆಚ್ಚು ಫಿಲಮ್ಸ್ನ ಕೂಡ ವಾಚ್ ಮಾಡ್ತಿದ್ದೀರಾ. ಹಾಗೂ ನಟನೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಅದ್ರ ಬಗ್ಗೆ ಆಸಕ್ತಿ ನಿಮಗೆ ಮೂಡ್ತಿದೆ. ಎಸ್, ಹೊಸ ಕ್ಲಾಸಸ್ಗೆ ಕೂಡ ನೀವು ಜಾಯಿನ್ ಆಗ್ತಿದ್ದೀರಾ. ಹಾಗೂ ನಿಮ್ಮ ವಿದ್ಯೆ ಕೂಡ ಇನ್ನಷ್ಟು ಏನು ನೀವು ಕಲಿಬೇಕು ಅಂದ್ಕೊಂಡಿರೋ ವಿದ್ಯೆ ಕೂಡ ಹೆಚ್ಚು ಆಸಕ್ತಿ ನಿಮಗೆ ಮೂಡ್ತಿದೆ. ಶಾರದೆಯ ಆಶೀರ್ವಾದ ನಿಮಗೆ ಹೆಚ್ಚಾಗಿದೆ. ನಿಮ್ಮ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಕೂಡ ಮಾಡಿಸ್ತಿದ್ದೀರಾ, ಸಂಗೀತ ಅಭ್ಯಾಸ ಕೂಡ ಮಾಡಿಸ್ತಿದ್ದೀರಾ. ಹಾಗೂ ಇನ್ನಷ್ಟು ನಿಮ್ಮ ಬದುಕಲ್ಲಿ ಹೊಸದನ್ನು ನೋಡಲಿಕ್ಕೆ ನೀವು ಕಾತುರದಿಂದ ಕಾಯ್ತಿದ್ದೀರಾ ಈ ಒಂದು ಮಂತ್. ಆ್ಯಂಡ್ ಹೊಸ ಗುಡ್ ನ್ಯೂಸ್ಗೋಸ್ಕರ ನೀವು ಕಾಯ್ತಿದ್ದೀರಾ. ನಿಮ್ಮ ಲೈಫಲ್ಲಿ ಏನು ವಿಚಾರವಾಗಿ ಟಾಂಟ್ ಆಗಿದೆ ನಿಮ್ಮ ಪ್ರೆಗ್ನೆನ್ಸಿ ವಿಚಾರದಲ್ಲಿ, ಅದು ಕೂಡ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ನಿಮ್ಮನ್ನು ಒಬ್ಬ ವ್ಯಕ್ತಿ ಅಬ್ಸರ್ವ್ ಮಾಡ್ತಿದ್ದಾರೆ. ಆ ವ್ಯಕ್ತಿ ಯಾರು ಅನ್ನೋದು ನೀವು ನಂಬಿರೋ ದೈವ ಶಕ್ತಿ ನಿಮ್ಮನ್ನು ಹೆಚ್ಚಾಗಿ ಅಬ್ಸರ್ವ್ ಮಾಡ್ತಿದೆ, ಪ್ರೊಟೆಕ್ಷನ್ ಮಾಡ್ತಿದೆ. ನೀವೆಲ್ಲಿ ಭೇಟಿ ಹೋಗ್ತಿದ್ದೀರಾ, ನೀವೆಲ್ಲಿ ಟ್ರಾವೆಲ್ ಮಾಡ್ತಿರಬಹುದು, ನೀವು ಬುಕ್ಸಸ್ನ ಓದ್ತಿರ್ಬಹುದು, ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಾರೆ, ನಿಮ್ಮನ್ನು ಪ್ರೊಟೆಕ್ಷನ್ ಮಾಡ್ತಿದ್ದಾರೆ.
ಹಾಗೂ ನೀವು ಏನು ಒಬ್ಬಂಟಿಯಾಗಿ ಇರಲಿಕ್ಕೆ ಯಾಕೋ ಈ ಒಂದು ಮಂತಲ್ಲಿ ಸ್ವಲ್ಪ ಭಯ ಆಗ್ತಿದೆ. ನಿಮ್ಮ ಒಂದು ಸುತ್ತ ಇರುವಂತಹ ವಾತಾವರಣಕ್ಕೆ ಸ್ವಲ್ಪ ನೀವು ಅಡ್ಜಸ್ಟ್ ಆಗಲಿಕ್ಕೆ ಆಗ್ತಿಲ್ಲ. ನಿಮ್ಮ ಇರೋ ಒಂದು ಸ್ಥಳನೂ ಕೂಡ ಚೇಂಜ್ ಮಾಡ್ತಿದ್ದೀರಾ, ಸ್ವಂತ ಮನೆಗೆ ಕೂಡ ನೀವು ಹೋಗ್ತಿದ್ದೀರಾ, ಹಾಗೂ ಗೃಹ ಪ್ರವೇಶ ಕೂಡ ಮಾಡ್ತಿದ್ದೀರಾ. ಸೊ ನಿಮ್ಮ ಮನಸ್ಸಿಗೆ ಇಷ್ಟ ಆಗಿರೋ ಕೆಲಸಗಳನ್ನ ಮಾಡ್ತಿದ್ದೀರಾ. ಬಟ್ ನಿಮ್ಮ ಜೊತೆ ಇರೋ ವ್ಯಕ್ತಿಗಳು ನಿಮ್ಮನ್ನು ಒಂದು ರೀತಿ ಬೇರೆ ಒಂದು ನಿರ್ಧಾರ ತಗೊಳ್ಳೋಕ್ಕೂ ಬಿಡ್ತಿಲ್ಲ, ಹಾಗೂ ಇರೋ ವಿಚಾರದ ಬಗ್ಗೆನೂ ಕೂಡ ನಿಮಗೆ ಕ್ಲಾರಿಟಿ ಸಿಗದೇ ಇರೋ ರೀತಿ ಕೂಡ ಆಗ್ತಿದೆ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು. ಹಾಗೂ ನಿಮ್ಮ ಕೆಲಸದಲ್ಲಿ ಕೂಡ ತುಂಬಾ ಬದಲಾವಣೆಗಳಾಗ್ತಿದೆ. ನಿಮ್ಮ ಬಾಸ್ ಕಡೆಯಿಂದ ಕೂಡ ಚೇಂಜಸ್ ಆಗ್ತಿದೆ. ನಿಮ್ಮ ಬಾಸಿಂದ ನಿಮಗೆ ತುಂಬಾ ಈ ಒಂದು ಮಂತಲ್ಲಿ ನಿಮಗೆ ಪ್ರಶಂಸೆ ಕೂಡ ಸಿಗ್ತಿದೆ. ಹಾಗೂ ನೀವು ಮಾಡಿರೋ ಕೆಲಸಕ್ಕೆ ಕೂಡ ರಿಟೈರ್ಮೆಂಟ್ ಆಗ್ತಿದೆ. ಅದು ಒಂದು ರೀತಿ ನಿಮ್ಮ ಮನಸ್ಸಿಗೆ ತುಂಬಾ ಖುಷಿ ಇದೆ, ಹಾಗೂ ಒಂದು ರೀತಿ ಬೇಜಾರು ಇದೆ. ಎಸ್, ಹಾಗೂ ನಿಮ್ಮ ಹೆಲ್ತ್ ಬಗ್ಗೆನೂ ಸ್ವಲ್ಪ ಗಮನ ಕೊಡಬೇಕಾಗಿದೆ. ಇಷ್ಟು ದಿಸೆಗಳು, ಇಷ್ಟು ವರ್ಷಗಳಾಗಿರಬಹುದು, ನಿಮ್ಮ ಹತ್ರ ಯಾರಾದರೂ ಏನಾದರೂ ವಿಚಾರನ ಮುಚ್ಚಿಟ್ಟಿರಬಹುದು. ನಿಮ್ಮ ಕುಟುಂಬದ ಸದಸ್ಯರು, ನಿಮ್ಮ ಮಕ್ಕಳಾಗಿರಬಹುದು, ನಿಮ್ಮ ವೆಲ್ ವಿಷರ್ ಆಗಿರಬಹುದು, ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ನಿಮ್ಮ ಕೆಲಸದಲ್ಲಾಗಿರಬಹುದು. ಆ ವಿಚಾರ ಕೂಡ ನಿಮಗೆ ಕಿವಿಗೆ ಬೀಳ್ತಿದೆ. ಪೈಲ್ ನಂಬರ್ 2. ಎಸ್, ಸೀತಾಮಾತೆ ತಾಯಿ ಎಷ್ಟು ಕಷ್ಟನ ಪಟ್ಟಿದ್ದಾರೆ, ಅಷ್ಟು ನೋವನ್ನ ನೀವು ನೋಡಿದ್ದೀರಾ. ಹಾಗೂ ನೋವಿಂದ ಈಚೆ ಬರಲಿಕ್ಕೆ ಕೂಡ ನಿಮಗೆ ಈ ಒಂದು ಮಂತಲ್ಲಿ ನಿಮಗೆ ದಾರಿ ತೋರಿಸ್ಕೊಡ್ತಿದ್ದಾರೆ ಭಗವಂತ. ಹಾಗೂ ನಿಮ್ಮ ಕೈಯಿಂದ, ನಿಮ್ಮ ಕೈ ಹಸ್ತದಿಂದ ನಿಮ್ಮ ಮನೆ ಪಾಟ್ಗೆ ಏನಾದರೂ ರೋಸ್ ಗಿಡನೋ, ತುಳಸಿನೋ ಏನಾದರೂ ಗಿಡನ ನೆಡಿ, ಆ್ಯಂಡ್ ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡಿ ನೆಡಿ. ಖಂಡಿತ ಆ ಕೆಲಸಗಳು ಕೂಡ ನಿಮಗೆ ಈ ಒಂದು ಮಂತಲ್ಲಿ ಆಗ್ತಿದೆ. ತುಂಬ ವ್ರತಗಳ ಬಗ್ಗೆ ಗಮನ ಕೊಡ್ತಿದ್ದೀರಾ, ಪೂಜೆಗಳ ಬಗ್ಗೆ ಗಮನ ಕೊಡ್ತಿದ್ದೀರಾ. ನೀವು ಅಂದ್ಕೊಂಡಿದ್ದನ್ನು ನೀವು ಅಚೀವ್ ಮಾಡಬೇಕು ಅನ್ನೋ ಒಂದು ಹಠ ಏನಿದೆ, ಖಂಡಿತ ನೀವು ನಿಮ್ಮ ಕೆಲಸದಲ್ಲಿ ನಿಮ್ಮ ಯಶಸ್ಸಿಗೆ ನೀವು ಹೆಚ್ಚಾಗಿ ಆಲೋಚನೆ ಮಾಡ್ತಿದ್ದೀರಾ. ನಿಮ್ಮ ಒಂದು ಜೀವನದಲ್ಲಿ ಗೆಲುವನ್ನು ಸಿದ್ಧಿಪಡಿಸ್ಕೊಳ್ಳೋ ಅಂತಹ ಅವಕಾಶ ಈ ಒಂದು ಮಂತಲ್ಲಿ ನಿಮಗೆ ಸಿಗ್ತಿದೆ. ಸಮ್ ಕೀ ಲಾಕ್ ಆಗಿದೆ. ನಿಮ್ಮನ್ನು ಐಡಾಗಿ ಯಾರು ಇಷ್ಟಪಡ್ತಿದ್ದಾರೆ ಆ ವ್ಯಕ್ತಿಗಳ ಬಗ್ಗೆನೂ ಕೂಡ ನೀವು ತಿಳ್ಕೊಳ್ತಿದ್ದೀರಾ. ಹಾಗೂ ನಿಮ್ಮ ಮನಸ್ಸಿಗೆ ಒಂದು ರೀತಿ ಭಯ ಕೂಡ ಆಗ್ತಿದೆ ಆ ವ್ಯಕ್ತಿಯಿಂದ. ಬಟ್ ಅದರಿಂದ ನೀವು ಹೊರಗಡೆ ಈಸಿಯಾಗಿ ಬರ್ತಿದ್ದೀರಾ. ನೀವು ನಂಬಿರೋ ದೈವಶಕ್ತಿ ನಿಮ್ಮನ್ನ ಪ್ರೊಟೆಕ್ಷನ್ ಮಾಡ್ತಿದೆ. ಸೊ ಮ್ಯಾರೇಜಿಗೆ ಸಂಬಂಧಪಟ್ಟಾಗಿ ಹೊಸ ವಧುವರ ನಿಮಗೆ ಸೆಟ್ ಆಗ್ತಿದೆ. ಅದರಿಂದ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಂತೋಷ ಆಗ್ತಿದೆ. ಎಸ್, ಎಲ್ಲಿ ನೀವು ನೀರು ಹರಿಯೋ ಸ್ಥಳದಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಲ್ಲಿ ಸ್ವಲ್ಪ ಗಮನ ಕೊಡಿ. ಹಾಗೂ ಯಾರು ಗುರು ಹಿರಿಯರ ಹತ್ರ ನೀವು ಮಾತಾಡ್ತಿದ್ದೀರಾ, ಸ್ವಲ್ಪ ನಿಮ್ಮ ಒಂದು ಮಾತಿಗೆ ಸಂಬಂಧಪಟ್ಟಾಗಿ ಸ್ವಲ್ಪ ಗಮನ ಕೊಡಿ. ಎಸ್, ನೀವು ಒಳ್ಳೆ ರೀತಿಯಾಗಿ ಹೇಳಿರ್ತೀರ, ಬಟ್ ಆ ವ್ಯಕ್ತಿಗಳು ಅದನ್ನು ಬೇರೆ ರೀತಿಯಾಗಿ ತಿಳ್ಕೊಳ್ಬಹುದು. ಮಾತಿನಿಂದ ಸ್ವಲ್ಪ ಮಿಸ್ಟೇಕ್ಸ್ ಆಗಬಹುದು ಈ ಒಂದು ಮಂತಲ್ಲಿ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಎಸ್, ಆ್ಯಂಡ್ ಈ ಒಂದು ಮಂತಲ್ಲಿ ನೀವು ಟ್ಯಾಟೋಸ್ ಕೂಡ ಹಾಕಿಸ್ಕೋತಿದ್ದೀರಾ. ಅದರಿಂದ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಂತೋಷ ಆಗ್ತಿದೆ. ಹಾಗೂ ಹೊಸದಾಗಿ ನೀವು ಕೂಡ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಿದ್ದೀರಾ. ಏನೇ ಕೆಲಸ ಮಾಡಲಿ, ಹಾಗೂ ಏನೇ ನೀವು ಹೊಸದಾಗಿ ಶುರು ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ದೀರಾ ಅಲ್ಲಿ ಏನಾದರೂ ಒಂದು ವಿಘ್ನಗಳಾಗ್ತಿದೆ. ಬಿಕಾಸ್ ನೀವು ನೇರ ನುಡಿಯಾಗಿದ್ದೀರಾ. ಆ್ಯಂಡ್ ಒಂದು ರೀತಿ ನೀವು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ವ್ಯಕ್ತಿ. ನಿಮಗೆ ಹೆಚ್ಚಾಗಿ ಯಾರು ನಿಮ್ಮ ಹತ್ರ ಸುಳ್ಳು ಹೇಳ್ತಾರೆ, ಅಥವಾ ಯಾರು ನಿಮ್ಮ ಹತ್ರ ಬೇರೆಯವ್ರ ವಿಚಾರವಾಗಿ ಮಾತಾಡಿ ನೋವು ಮಾಡ್ತಾ ಇದ್ದಾರೆ ಅಂತಹ ವ್ಯಕ್ತಿಗಳನ್ನ ನೀವು ನಿಮ್ಮ ಲೈಫಿಂದ ದೂರ ಇಡ್ತಿದ್ದೀರಾ. ನಿಮ್ಮ ನೇರ ನುಡಿ ಹಾಗೂ ನಿಮ್ಮ ಒಂದು ಆನೆಸ್ಟಿ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳಿಗೆ ಇಷ್ಟ ಆಗ್ತಿಲ್ಲ. ಎಸ್, ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಬರಲಿಕ್ಕೂ ಬಿಡ್ತಿಲ್ಲ, ಹಳೆ ಪರ್ಸನ್ ವಾಪಸ್ ಬರಲಿಕ್ಕೂ ಬಿಡ್ತಿಲ್ಲ. ಈ ಥರ್ಡ್ ಪಾರ್ಟೀಸಲ್ಲಿ ಯಾರಿದ್ದೀರಾ, ಆ ವ್ಯಕ್ತಿ ಯಾರು ನಿಮ್ಮ ಲೈಫಿಗೆ ಥರ್ಡ್ ಪಾರ್ಟೀಸ್ ಬಂದಿದ್ದಾರೆ ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ, ಆ ವ್ಯಕ್ತಿ ನಿಮ್ಮನ್ನು ಒಂದು ರೀತಿ ತುಂಬಾ ಸ್ಟ್ರಕ್ ಮಾಡ್ತಿದ್ದಾರೆ, ತುಂಬಾ ಕನ್ಫ್ಯೂಷನ್ ಮಾಡ್ತಿದ್ದಾರೆ ಈ ಒಂದು ಮಂತಲ್ಲಿ. ಅದ್ರ ಬಗ್ಗೆನೂ ಕೂಡ ನಿಮಗೆ ಕ್ಲಾರಿಟಿ ಸಿಗಬೇಕಾಗಿದೆ. ಕ್ಲಾರಿಟಿ ಕೂಡ ಸಿಗ್ತಿದೆ. ಒಂದು ರೀತಿ ಆ ವ್ಯಕ್ತಿ ನಿಮ್ಮ ನೀವು ಇಷ್ಟಪಟ್ಟಿರೋ ಪರ್ಸನ್ ಜೊತೆಗೂ ಇರಕ್ಕೆ ಬಿಡ್ತಿಲ್ಲ. ಹೊಸ ಪರ್ಸನ್ ಬರಲಿಕ್ಕೂ ನಿಮ್ಮ ಲೈಫಿಗೆ
ಅವಕಾಶ ಮಾಡಿಕೊಡ್ತೀರಾ, ಯಾರಿಲ್ಲಿ ಸೆಕೆಂಡ್ ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ನಿಮ್ಮ ಮೂಲ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿ ಇನ್ನಷ್ಟು ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ಹಾಗೂ ನೀವೇನು ಇನ್ನೊಂದು ಸೆಕೆಂಡ್ ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ನಿಮಗೆ ಅದರಿಂದ ತುಂಬಾ ಸಂತೋಷ ಆಗ್ತಿದೆ. ಆ್ಯಂಡ್ ನಿಮ್ಮ ಗುರು ಹಿರಿಯರ ಆಶೀರ್ವಾದ ಕೂಡ ನಿಮಗೆ ಸಿಗ್ತಿದೆ. ನಿಮ್ಮ ಮಕ್ಕಳ ವಿಚಾರದಲ್ಲಿ ಹೆಚ್ಚಿನ ಒಂದು ಬದಲಾವಣೆಗಳನ್ನ ತಗೋತಿದ್ದೀರಾ. ಆ್ಯಂಡ್ ನಿಮ್ಮ ಮಕ್ಕಳು ಔಟ್ ಆಫ್ ಕಂಟ್ರಿ ಕೂಡ ಟ್ರಾವೆಲ್ ಮಾಡ್ತಿದ್ದಾರೆ. ಎಜುಕೇಷನ್ ವಿಚಾರವಾಗಿ, ಕೆಲಸದ ವಿಚಾರವಾಗಿ ಖಂಡಿತ ನಿಮ್ಗೆ ಇನ್ನಷ್ಟು ಮನಸ್ಸಿಗೆ ಸಮಾಧಾನ, ಖುಷಿ ಆಗ್ತಿದೆ. ಪ್ಯಾನ್ ನಂಬರ್ 1. ಆ್ಯಂಡ್ ನೀವಿರೋ ಸ್ಥಳನ ಕೂಡ ಚೇಂಜ್ ಮಾಡ್ತಿದ್ದೀರಾ. ಹೆಚ್ಚಾಗಿ ನಿಮ್ಮನ್ನ ಕೆಲವು ವ್ಯಕ್ತಿಗಳು ಆನ್ಲೈನಲ್ಲಿ ಅಬ್ಸರ್ವ್ ಮಾಡ್ತಿದ್ದಾರೆ. ಹಾಗೂ ಯಾರೇ ನಿಮಗೆ ಕೆಟ್ಟದನ್ನು ಬಯಸಲಿ, ಹಾಗೂ ಗುರು ಸ್ಥಾನದಲ್ಲಿ ಇದ್ದು ನಿಮಗೆ ನೋವನ್ನು ಯಾರು ಮಾಡಿದ್ದಾರೆ, ಹಾಗೂ ನಿಮ್ಮನ್ನು ದಾರಿನ ತಪ್ಪಿಸಿದ್ದಾರೆ, ನಿಮಗೆ ಒಳ್ಳೇದಾಗಬಾರ್ದು ಅಂತ ಗುರು ಸ್ಥಾನದಲ್ಲಿ ನೀವು ಅವ್ರನ್ನ ನೋಡಿ ಆ ವ್ಯಕ್ತಿಗಳೇನಾದ್ರು ನಿಮಗೆ ಟ್ರಬಲ್ ಮಾಡಿದರೆ, ಆ ಟ್ರಬಲಿಂದ ನೀವು ಈಚೆ ಬರಲಿಕ್ಕೆ ಹೊಸ ಗುರು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹಾಗೂ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಹೆಚ್ಚಾಗಿ ನಿಮಗೆ ಹೆಚ್ಚಿನ ಒಂದು ಪಾಸಿಟಿವ್ನೆಸ್ನ ತಂದುಕೊಡ್ತಿದೆ. ಪರಮಾತ್ಮನ ಆಶೀರ್ವಾದ, ಪುರಿ ಜಗನ್ನಾಥರ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ನಿಮ್ಮ ಕೈ ಹೆಸರಿನಿಂದ ಗೋಗೆ ಸಿಹಿ ಏನಾದರೂ ಕೊಡಿ, ಇನ್ನಷ್ಟು ನಿಮಗೆ ಬದಲಾವಣೆ ನಿಮ್ಮ ಲೈಫಲ್ಲಿ ಆಗ್ತಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಕೂಡ ನಿಮಗೆ ಬದಲಾವಣೆಗಳಾಗ್ತಿದೆ. ಹೆಚ್ಚಾಗಿ ಈ ಒಂದು ಮಂತಲ್ಲಿ ನಿಮಗೆ ಗೋಗಳು ನಿಮ್ಮ ಕನಸಿನಲ್ಲಿ ಕಾಣಿಸ್ತಿದೆ. ಹಾಗೂ ನೀವೆಲ್ಲೋ ಒಂದು ತುಂಬ ದೂರದ ಊರಿಗೆ ಟ್ರಾವೆಲ್ ಮಾಡೋ ರೀತಿ ನಿಮಗೆ ಹೆಚ್ಚಾಗಿ ಕಾಣಿಸ್ತಿದೆ. ಹಾಗೂ ನಿಮ್ಮ ಒಂದು ಡ್ರೀಮ್ಸಲ್ಲಿ ಹೆಚ್ಚಾಗಿ ಕೃಷ್ಣ ಪರಮಾತ್ಮ ಕಾಣಿಸ್ತಿದ್ದಾರೆ. ಅದು ಇನ್ನಷ್ಟು ನಿಮಗೆ ಸಂತೋಷ ಮೂಡ್ತಿದೆ. ಹಾಗೂ ಅದರಿಂದ ಇನ್ನಷ್ಟು ಮೆಸೇಜಸ್ನ ನೀವು ತಿಳ್ಕೊಳ್ತಿದ್ದೀರಾ. ಪ್ಯಾನ್ ನಂಬರ್ 2. ಸರ್ಪಕ್ಕೆ ಸಂಬಂಧಪಟ್ಟಾಗೆ ಸರ್ಪ ಶಾಂತಿ ಕೂಡ ಮಾಡಿಸ್ತಿದ್ದೀರಾ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಪಡ್ಕೋತಿದ್ದೀರಾ. ಟ್ರಾವೆಲ್ ಮಾಡ್ತಿದ್ದೀರಾ. ಭೂಮಿಗೆ ಸಂಬಂಧಪಟ್ಟಾಗಿ ಯಾವ ಕೆಲಸಗಳ ಕೈಯಲ್ಲಿ ಅರ್ಧದಲ್ಲಿ ನಿಂತಿದೆ, ಈ ಒಂದು ಮಂತಲ್ಲಿ ಅದು ಫಿನಿಶಿಂಗ್ ಆಗ್ತಿದೆ. ಭೂವರಾಹ ಸ್ವಾಮಿಯ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಹಾಗೂ ನಿಮ್ಮ ಪ್ರೆಗ್ನೆನ್ಸಿ ವಿಚಾರವಾಗಿ ಗುಡ್ ನ್ಯೂಸ್ ಇದೆ. ಪ್ಯಾನ್ ನಂಬರ್ 2. ಎಸ್, ಏನೋ ಆಳವಾಗಿ ಥಿಂಕ್ ಮಾಡ್ತಾ ಇದ್ದೀರಾ ಈ ಒಂದು ರೀಡಿಂಗ್ ನೋಡಬೇಕಿದ್ರೆ. ಪ್ಯಾನ್ ನಂಬರ್ 2 ಖಂಡಿತ ನಿಮ್ಮ ಪ್ರಶ್ನೆಗೆ ಭಗವಂತ ಉತ್ತರನ ಕೊಡ್ತಿದ್ದಾರೆ. ಹಾಗೂ ಯಾರಿಂದ ನೀವು ಆನ್ಸರ್ ಬೇಕಾಗಿದೆ ಅಂತ ವೆಯ್ಟ್ ಮಾಡ್ತಿದ್ದೀರಾ, ಆ ವ್ಯಕ್ತಿಗಳು ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳ ಬಗ್ಗೆ ನೀವು ವೆಯ್ಟ್ ಮಾಡ್ತಿದ್ದೀರಾ. ಆ ವ್ಯಕ್ತಿ ನಿಮ್ಮ ಹತ್ರ ಸತ್ಯನ ಹೇಳಬೇಕು. ಹಾಗೂ ನಿಮ್ಗಾಗಿರೋ ನೋವಿಗೆ ನ್ಯಾಯ ಬೇಕು ಅಂತ ಖಂಡಿತ ನಿಮಗೆ ಈ ಒಂದು ಮಂತಲ್ಲಿ ಹೆಚ್ಚಿನ ಒಂದು ನ್ಯಾಯ ಸಿಗ್ತಿದೆ. ಹಾಗೂ ನಿಮ್ಮ ಲೈಫಲ್ಲಿ ಬದಲಾವಣೆ ಖಂಡಿತ ಇದೆ. ಅದು ಯಾರೇ ಅಡ್ಡಿ ಮಾಡಿರಲಿ, ಆ ಅಡ್ಡಿಯಿಂದ ನೀವು ಈಚೆ ಬರ್ತಿದ್ದೀರಾ. ಪ್ಯಾನ್ ನಂಬರ್ 2. ಎಸ್, ಈ ಒಂದು ರೀಡಿಂಗ್ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಹರೇ ಕೃಷ್ಣ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್. ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ತೆ.